ನಮಸ್ಕಾರ, ಯುವ ಶಕ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಯುವ ಜನತೆ, ಯುವ ಶಕ್ತಿ ಅಂದಾಕ್ಷಣ ಹೊಸ ಮನದ ಹೊಸ ತುಡಿತಗಳು, ಹೊಸ ಯೋಚನೆಗಳು, ಹೊಸ ಯೋಜನೆಗಳು ಇವೇ ಯುವದ ಸಂಕೇತ. ಹಾಗಾಗಿನೇ ರಾಜಕಾರಣಿಗಳು ರಾಜಕೀಯ ವ್ಯವಸ್ಥೆಯ ಬಗ್ಗೆ ಯುವ ಜನತೆಯ ಅಭಿಪ್ರಾಯ ಏನು? ಯುವ ಜನತೆ ನಿಜಕ್ಕೂ ರಾಜಕಾರಣದಲ್ಲಿ ಇಂಟ್ರೆಸ್ಟೆಡ್ ಇದ್ದಾರಾ? ಅವರು ಏನಂತಾರೆ ಇಂದಿನ ರಾಜಕೀಯ ವ್ಯವಸ್ಥೆಯ ಬಗ್ಗೆ, ಜೊತೆಗೆ ರಾಜಕೀಯಕ್ಕೆ ಎಂಟ್ರಿ ಆಗೋದರ ಬಗ್ಗೆ? ಈ ಬಗ್ಗೆ ರಾಜಕೀಯ ಮತ್ತು ಯುವ ಜನತೆಗೆ ಬೆಸೆಯುವಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮವೇ ಯುವ ಶಕ್ತಿ. ಹಾಗಿದ್ರೆ ಬನ್ನಿ, ಇವತ್ತು ನಾವು KLE ಕಾಲೇಜ್ನ ಎದುರುಗಡೆ ಇದ್ದೀವಿ. ಬನ್ನಿ, KLE ಕಾಲೇಜ್ನ ವಿದ್ಯಾರ್ಥಿಗಳು ರಾಜಕೀಯ ವ್ಯವಸ್ಥೆಯ ಬಗ್ಗೆ ಏನು ಹೇಳ್ತಾರೆ ಅಂತ ಅವ್ರನ್ನೇ ಮಾತನಾಡಿಸೋಣ. ನಾಳೆಯೂ ನಮ್ಮದೇ. ಇವತ್ತು ನಮ್ಮೊಂದಿಗೆ KLE ಕಾಲೇಜ್ನ ಯುವ ಶಕ್ತಿ ಇದ್ದಾರೆ. ಬನ್ನಿ, ಇಂದಿನ ರಾಜಕೀಯ ವ್ಯವಸ್ಥೆಯ ಬಗ್ಗೆ ಯುವಾಭಿಪ್ರಾಯ ಏನಿದೆ ಅಂತ KLE ಕಾಲೇಜ್ನ ವಿದ್ಯಾರ್ಥಿಗಳಿಂದಲೇ ಕೇಳೋಣ. ಮೊದಲಿಗೆ ಇಂದಿನ ರಾಜಕೀಯ ವ್ಯವಸ್ಥೆಯನ್ನು ನೋಡಿದಾಗ ಯುವ ಜನತೆಯಲ್ಲಿ ಏನು ಒಂದು ಭಾವನೆ ಮೂಡುತ್ತೆ ಅಂತ ಆಕ್ರೋಶ ಮೂಡುತ್ತಾ ಅಥವಾ ಉತ್ಸಾಹ ಮೂಡುತ್ತಾ? ನಾನು ರಾಜಕೀಯಕ್ಕೆ ಎಂಟ್ರಿ ಆಗಬೇಕು ಅಂತ ಅನಿಸುತ್ತಾ? ನಿಮ್ಗೇನು ಅನಿಸುತ್ತೆ? ಇವತ್ತು ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ, ಸ್ವಾತಂತ್ರ್ಯ ಬಂದಾಗಿಂದ ಆಲ್ಮೋಸ್ಟ್ ಫ್ರಮ್ 40-50 ಇಯರ್ಸ್ ಒಬ್ಬರೇ ರೂಲ್ ಮಾಡ್ತಾ ಇದ್ದಾರೆ. ಮಿಕ್ದವರೆಲ್ಲ ಅವ್ರು ಪಪೆಟ್ಸ್ ಆಗಿ ಹೋಗ್ಬಿಟ್ಟಿದ್ದಾರೆ. ಸೊ ಅದನ್ನೆಲ್ಲ ಚೇಂಜ್ ಮಾಡಬೇಕು. ಇಂಡಿಯಾ ಇಸ್ ಕಾಲ್ಡ್ ಯೂತ್ ನೇಷನ್ ಅಂತ. ಇವತ್ತು ಯುವಶಕ್ತಿ ತುಂಬ ಜಾಸ್ತಿ ಇದೆ ಇಂಡಿಯಾದಲ್ಲಿ. ಸೊ ಏನೇ ಚೇಂಜಸ್ ಆದ್ರೂ ಅದು ಯುವಶಕ್ತಿಯಿಂದ ತುಂಬ ಜಾಸ್ತಿ ಆಗುತ್ತೆ. ಸೊ ಇವತ್ತಿನ ರಾಜಕೀಯ ನೋಡಿದ್ರೆ ಒಂದೊಂದ್ಸತಿ ಅಸಹ್ಯ, ಅವ್ರ ಮೇಲೆ ಎಂಥ ಭಾವನೆ ಅದು ಅರ್ಥನೇ ಆಗಲ್ಲ, ತುಂಬ ಅಸಹ್ಯ ಆಗುತ್ತೆ. ಸೊ ಇವತ್ತಿನ ಯೂತ್ ಪಾಲಿಟಿಕ್ಸ್ನ ಎಂಟರ್ ಮಾಡಿ ನಮ್ಮ ದೇಶನ ಚೇಂಜ್ ಮಾಡ್ಬೋದು. ನಮ್ಮ ದೇಶನ ಚೇಂಜ್ ಮಾಡೋಕ್ಕಾಗೋದು ಯೂತಿಂದಾನೇ. ಅವ್ರಿಗೆ ಎನ್ಕರೇಜ್ ನೀಡಬೇಕು. ಓಕೆ, ಸೊ ಯುವ ಜನತೆಯಲ್ಲಿ ಆಕ್ರೋಶ ಇದೆ ಇಂದಿನ ರಾಜಕಾರಣಿಗಳ ಬಗ್ಗೆ, ರಾಜಕೀಯ ವ್ಯವಸ್ಥೆಯ ಬಗ್ಗೆ. ಆದರೆ ಬರೀ ಅವರನ್ನಷ್ಟೇ ದೂಷಿಸಬೇಕಾ ಅಥವಾ ನಿಜಕ್ಕೂ ಯುವ ಜನತೆನೇ ಮುಂದೆ ಬರ್ತಾ ಇಲ್ವಾ? ನಿಮ್ಗೆ ಅನಿಸುತ್ತೆ? ಫಸ್ಟು ರಾಜಕೀಯ ಒಂದು ಯಾವ ಥರ ಇದೆ, ಒಂದು ವಲ್ಗಾರಿಟಿ ಆಗೋಗಿದೆ ರಾಜಕೀಯದಲ್ಲಿ. ರಾಜಕೀಯ ಅಂದರೆ ಮೂರು ಬಿಟ್ಟವರೆ ರಾಜಕೀಯಕ್ಕೆ ಬರಬೇಕು ಅನ್ನೋ ಪರಿಸ್ಥಿತಿ ಈ ಥರ ಇದೆ. ಯಾಕೆಂದರೆ ಭ್ರಷ್ಟಾಚಾರ, ಏನೇ ಮಾಡಿದ್ರು ದುಡ್ಡಿದ್ದವರೆ ರಾಜಕೀಯದಲ್ಲಿ. ಒಂದು 10 ಕೋಟಿ ಇದೆ, ಒಂದು MLA ಸೀಟು, ಈ ಥರ ರಾಜಕೀಯ ಇರೋವಾಗ ನಾವು ಬಡವರೇ ಆಗಲಿ ಮತ್ತು ಸ್ಟ್ರೆಂತ್ ಇರೋ ಕೆಪಾಸಿಟಿ ಇರೋ ಸ್ಟೂಡೆಂಟ್ಸೇ ಆಗಲಿ, ಪವರ್ ಆಗಲಿ, ಯೂತೇ ಆಗಲಿ ಪಾರ್ಟಿಸಿಪೇಷನ್ ಬರೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಕುಟುಂಬ ರಾಜಕೀಯ ಆಗೋಗಿದೆ. ಈಗ ಒಬ್ಬ ಕುಟುಂಬ ಒಬ್ಬ MLA ಆಗಿದ್ದರೆ ಅವ್ನ ಮಗನೇ ಆಗಬೇಕು, ಇಲ್ಲಾಂದ್ರೆ ಪ್ರಶ್ನೆ ಇಲ್ಲ ನಾವು ತಮ್ಮನೇ ಆಗಬೇಕು, ಇಲ್ಲ ತಂಗಿನೇ ಆಗಬೇಕು, ಇಲ್ಲ ಅವ್ನು ಹೆಂಡ್ತಿನೇ ಆಗಬೇಕು. ಈ ಥರ ಸಿಚುವೇಶನ್ ಇರೋವಾಗ ನಮ್ಮ ಯೂತ್ ಮುಂದೆ ಬಂದು ಯಾವುದೇ ಥರ ರಾಜಕೀಯದಲ್ಲಿ ಇನ್ವಾಲ್ವ್ಮೆಂಟ್ ಆಗೋದಕ್ಕೆ ಚಾನ್ಸೂ ಇಲ್ಲ, ಚಾನ್ಸ್ ಕೊಡೋದು ಇಲ್ಲ. ಚಾನ್ಸ್ ಕೊಡಲ್ಲ ಅಂತ ಹೇಳ್ತೀರಾ, ಆದರೆ ನಾವೇ ಮುಂದೆ ಬಂದು ಆ ಚಾನ್ಸನ್ನು ಪಡ್ಕೋಬೋದಲ್ವಾ? ಹಾಗೆ ಪಡ್ಕೊಳ್ಳೋಕೆ ಮುಂದಾಗೋದಂಥವ್ರು ಒಬ್ಬರು ನಮ್ಮ ಜೊತೆ ಇದ್ದಾರೆ. ಸೊ ರಕ್ಷಿತ್, ನೀವೀಗ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಲ್ತಾ ಇದ್ದೀರಿ. ಸೊ ನಿಮಗೆ ಈ ಒಂದು ಹೆಜ್ಜೆ ಇಡಲಿಕ್ಕೆ ಏನು ಕಾರಣ ಅಂತ ಅನಿಸುತ್ತೆ? ಯುವ ಶಕ್ತಿಗೆ ಪ್ರೋತ್ಸಾಹ ಇಲ್ಲ, ನಾವೇ ಮುಂದೆ ಮುನ್ನುಗ್ಗೋಣ ಅಂತ ಅನ್ನೋ ಕಾರಣಕ್ಕೆ? ಹೌದು, ಇದು 150ನೇ ವರ್ಷದ ವಿವೇಕಾನಂದ ಜಯಂತಿ. ವಿವೇಕಾನಂದರು 150 ವರ್ಷದ ಹಿಂದೆನೇ ಹೇಳಿದರು, ಯುವಕರೇ ಮುಂದೆ ಬನ್ನಿ, ಹೇಳಿ ಎದ್ದೇಳಿ ಅಂತ. 150 ವರ್ಷ ಆದರೂ ಯಾರೂ ಎದ್ದಿಲ್ಲ. ಆದ್ದರಿಂದ ನಾನೊಂದು ಸ್ವಲ್ಪ ಯಾರಿಗಾದ್ರೂ ಸ್ಫೂರ್ತಿ ಆಗೋಣ, ಅಟ್ಲೀಸ್ಟ್ ನನ್ನಿಂದ ಏನಾಗಿಲ್ಲ ಅಂದರೂ 10 ಜನಕ್ಕೆ ಮಾದರಿ ಆಗೋಣ. ಈಗ May 5th ಎಲೆಕ್ಷನ್ಸ್ ಇದೆ, May 10th ಡಿಗ್ರಿ ಎಕ್ಸಾಮ್ಸ್ ಕಮೆನ್ಸ್ ಆಗ್ತಾಯಿದೆ. ಈ ಟೈಮಲ್ಲಿ ಎಷ್ಟು ಜನ ರಾಜಕೀಯ ಪುಡಾರಿಗಳಿಂದ ನಮ್ಮ ವಿದ್ಯಾರ್ಥಿಗಳು ಅವ್ರ ಸಮಯನ ವ್ಯರ್ಥ ಮಾಡ್ಕೊಂಡು ಅವ್ರ ಸಮಯನ ಹಾಳು ಮಾಡ್ಕೊತಾ ಇದ್ದಾರೆ. ಇದ್ರ ಬಗ್ಗೆ ಒಂದು ಜಾಗೃತಿ ಮೂಡಿಸೋಣ ಅನ್ನೋದ್ರ ಮೇಲೆ ನಾನು ರಾಜಕೀಯಕ್ಕೆ ಬರ್ತಾಯಿದ್ದೀನಿ. ಮತ್ತು ಈಗ ರಾಜಕೀಯದಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ, ರಾಜಕೀಯದಲ್ಲಿ ನೀವು ಪ್ರತಿದಿನ ನೋಡ್ತಾ ಇದ್ದಾರೆ, ಟಿಕೆಟ್ಗೋಸ್ಕರ ಎಷ್ಟು ಕಿತ್ತಾಡ್ತಾ ಇದ್ದಾರೆ, ಹೊಡೆದಾಟಗಳಾಗ್ತಾ ಇದೆ, ಪ್ರತಿಭಟನೆಗಳಾಗ್ತಾ ಇದೆ. ಯಾಕೆ? ಬರೀ ಕೇವಲ ದುಡ್ಡಿರೋರಿಂದ ಮಾತ್ರ ನಾವು ಇವತ್ತು ರಾಜ್ಯವನ್ನು ಆಳೋದಕ್ಕೆ ಸಾಧ್ಯನಾ? ಯಾವುದೇ ಒಂದು ರಾಜಕೀಯ ಪಕ್ಷ ಇವತ್ತು ಯಾವುದೇ ಒಬ್ಬ ಸಾಹಿತಿಕರದ್ದು ಟಿಕೆಟ್ ಕೊಡ್ತಾ ಇದ್ದಾರಾ, ಇಲ್ಲ ಲಾಯರ್ ಕೊಡ್ತಾ ಇದ್ದಾರಾ, ಇಂಜಿನಿಯರ್ಸ್ಗೆ, ಡಾಕ್ಟರ್ಸ್ಗೆ? ಯಾಕೆ ಅವ್ರ ಕೈಲಿ ಯಾರಿಗೂ ಬುದ್ಧಿ ಇಲ್ವೋ? ಅವ್ರಿಗೆ ದೇಶನ ಆಳೋಂಥ ಶಕ್ತಿ ಇಲ್ವೋ? ಅವ್ರಿಗೆ ನಮ್ಮಂಥ ವಿದ್ಯಾರ್ಥಿಗಳ ಕೈಲಿ ಆಗೋದಿಲ್ವಾ? ಯಾಕೆ? ಕೇವಲ ದುಡ್ಡಿರೋಂಥವ್ರು, ಅವ್ರಿಗೆ ಯಾವುದೇ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಇಲ್ಲ ಅಂದರೂ ಕೂಡ ಕೇವಲ ಹಣವಂತರು ಮಾತ್ರ ದೇಶ ಆಳೋದಕ್ಕೆ ಸಾಧ್ಯನಾ? ಇದ್ರ ಬಗ್ಗೆ ಒಂದು ಜಾಗೃತಿ ಮೂಡಿಸಬೇಕು, ಒಂದು ವಿದ್ಯಾರ್ಥಿಗಳಲ್ಲಿ ಅರಿವನ್ನು ಮೂಡಿಸಬೇಕು ಅಂದ್ಬಿಟ್ಟು ನಾನು ಇವತ್ತು ಪಾಲಿಟಿಕ್ಸಿಗೆ ಬರ್ತಾ ಇದ್ದೀನಿ. ಓಕೆ, ಮುಂದೆ ಬರಲೇಬೇಕು ಅನ್ನೋ ಮನೋಭಾವ ಇದೆ ಸರಿ, ಆದರೆ ನಿಜಕ್ಕೂ ಸಮಯ ಬಂದಾಗ ಮುನ್ನುಗ್ತಾರಾ ಯುವಜನತೆ? ಅಥವಾ ಆ ಕ್ಷಣದಲ್ಲಿ ಇಲ್ಲೋ ಮನೆಯವ್ರನ್ನ ಕೇಳಬೇಕು, ಅಥವಾ ಅಯ್ಯೋ ಏನು ಅನ್ಕೋತಾರೋ ಏನೋ, ಯಾರು ನಮ್ಗೆ ಸಪೋರ್ಟ್ ಮಾಡ್ತಾರೋ ಇಲ್ವೋ, ಈ ರೀತಿಯ ದ್ವಂದ್ವದಿಂದಾಗಿ ಹಿಂದೇಟು ಹಾಕುವಂತಹ ಪರಿಸ್ಥಿತಿ ಎದುರಾಗುತ್ತಾ ಅಂತ? ಏನು ಈ ರಾಜಕೀಯ ಪಕ್ಷಗಳಾಗಿರ್ಬೋದು, ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಕೇವಲ ಬರೀ ಜೈಕರ ಹಾಕೋಕ್ಕೆ ಮಾತ್ರ ಯುವಕರನ್ನ ಬಳಸ್ಕೊಳ್ತಾರೆ. ಹಾಗೂ ರ್ಯಾಲಿಗಳಿಗೆ ಹಾಗೂ ಪ್ರತಿಭಟನೆಗಳಿಗೆ ಇಷ್ಟಕ್ಕೆ ಮಾತ್ರ ಯುವಕರನ್ನು ಮಾತ್ರ ಬಳಸ್ಕೊತಾರೆ ಹೊರತು ಅವ್ರಿಗೆ ಯಾವುದೇ ರೀತಿ ಅವ್ರಿಗೆ ಪಕ್ಷದಿಂದ ಏನಾದರೂ ಸ್ಪರ್ಧೆ ಮಾಡಲು ಅವಕಾಶ ಮಾಡಿಕೊಡೋದು, ಉನ್ನತ ಹುದ್ದೆ ಕೊಡೋದು ಅಂಥದ್ದು ಯಾವುದೂ ಕೂಡ ಮಾಡಲ್ಲ. ಈಗೇನು ಮೀಸಲಾತಿ ಅಂತ ಅಲ್ಲ ಎಲ್ಲ ಕಡೆ ಮಾಡ್ತಾಯಿದ್ದಾರೆ, ಆದರೆ 30 ವರ್ಷದ ಯುವಕರಿಗೂ ಮೀಸಲಾತಿ ಮಾಡಬೇಕು. ಪ್ರತಿಯೊಂದು ಪಕ್ಷದಲ್ಲೂ ಕೂಡ 30 ವರ್ಷದ ಯುವಕರಿಗೆ ಟಿಕೆಟ್ ಕೊಡಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ. ಓಕೆ, ನಾನು ಪ್ರತಿ ಯುವ ಶಕ್ತಿ ಎಪಿಸೋಡಲ್ಲೂ ಪ್ರತಿ ಯುವ ಜನತೆಯು ಇದೇ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಬಹುಶಃ ಮೀಸಲಾತಿ ಒಂದೇನ ಆಗಿದ್ರೆ ಇದಕ್ಕಿರುವಂತಹ ಪರಿಹಾರ ಯುವ ಜನತೆನೇ ಮನಸ್ಸು ಮಾಡಿದ್ರೆ ಸಾಧ್ಯನೇ ಆಗಲ್ವಾ?
ಏನಂತೀರಿ? ನೋಡಿ, ಈಗಿನ ರಾಜಕಾರಣಿಯಲ್ಲಿ ಯಾವತ್ತಾದರೂ ನೋಡಿ ನೀವು ಬರೀ ಯುವಜನನೇ ಕಾಪಾಡ್ತಿರ್ತಾರೆ ಅವ್ರನ್ನ. ಒಬ್ಬ ಸೀನಿಯರ್ ಒಬ್ಬ ರಾಜಕಾರಣಿ ಹಿಂದೆ ಬರೀ ಯುವಜನನೇ ಇರ್ತಾರೆ. ಅಷ್ಟು ದೊಡ್ಡ ರಾಜಕಾರಣಿನ ಕಾಪಾಡೋ ಶಕ್ತಿ ಅವರಿಗಿದೆ ಅಂದರೆ ರಾಜಕೀಯವನ್ನು ಮಾಡೋದಕ್ಕಾಗಲಿ ಸಮಾಜವನ್ನು ಕಾಪಾಡೋಕ್ಕಾಗಲಿ ಶಕ್ತಿ ಇಲ್ಲ ಅಂತ ಯಾಕೆ ಅನ್ಕೋಬೇಕು? ಒಂದು ಅಬ್ದುಲ್ ಕಲಾಂರವರು ಹೇಳಿದ್ದಾರೆ, ನಮ್ಮ ದೇಶದಲ್ಲಿರ್ತಕ್ಕಂಥ ರಿಸೋರ್ಸ್ ಯುವ ಜನಾಂಗ ಅಂತಲೇ ನಮ್ಮ ದೇಶಕ್ಕೆ ಹೆಸರುವಾಸಿ. 2020 ಅಷ್ಟೊತ್ತಿಗೆ ನಮ್ಮ ದೇಶ ಸಂಪದ್ಭರಿತವಾಗಿರ್ತಕ್ಕಂಥ ದೇಶ, ಅಷ್ಟೊಂದು ಸಂಪನ್ಮೂಲ ಇದೆ. ಅದೇ ಮುಖ್ಯವಾಗಿರ್ತಕ್ಕಂಥ ರಿಸೋರ್ಸ್ ಹ್ಯೂಮನ್ ರಿಸೋರ್ಸ್, ಅದರಲ್ಲಿ ಯುವ ಜನಾಂಗದ ರಿಸೋರ್ಸಸ್ ಇದೆ. ಸೊ ಖಂಡಿತವಾಗ್ಲೂ ನಾ ಹೇಳ್ತೇನೆ, ಯುವ ಜನಾಂಗಕ್ಕೆ ಏನಾದರೂ ರಾಜಕೀಯದ ಪಟ್ಟ ಸಿಕ್ಕಿದೆ ಆದರೆ ಖಂಡಿತವಾಗ್ಲೂ ನಮ್ಮ ದೇಶ ಮುಂದುವರಿಯುತ್ತೆ ಅನ್ನೋದರಲ್ಲಿ ಮತ್ತೊಂದು ಮಾತೇನೂ ಇಲ್ಲ. ಓಕೆ, ಆದರೆ ವಿದ್ಯಾವಂತ ವರ್ಗ ಏನಿದೆ, ವಿದ್ಯಾವಂತ ವರ್ಗ ಒಂದು ರಾಜಕೀಯಕ್ಕೆ ಎಂಟ್ರಿ ಆಗಲ್ಲ, ಇನ್ನೊಂದು ಮತದಾನ ಮಾಡೋದಕ್ಕೂ ಮುಂದಾಗಲ್ಲ. ಸೊ ಈ ರೀತಿಯ ಧೋರಣೆ ಯಾಕೆ ಅಂತ ಅನ್ಸುತ್ತೆ? ವಿದ್ಯಾವಂತ ವರ್ಗ ಒಂದು ರೀತಿಯಲ್ಲಿ ಅವರಿಗೆ ಉಡಾಫೆಯ ರಾಜಕಾರಣದ ಬಗ್ಗೆ ಅಥವಾ ನಿರುತ್ಸಾಹನ ಏನದು? ಇವಾಗ ಜನತೆ ಏನು ತಿಳ್ಕೊಂಡಿದ್ದಾರೆ ಅಂದರೆ ಯುವಕರ ಕೈಲಿ ಏನೂ ಆಗಲ್ಲ ಅಂತ ತಿಳ್ಕೊಂಡಿದ್ದಾರೆ. ಬಟ್ ಡೆಲ್ಲಿಲಿ ದಾಮಿನಿನ ಒಬ್ಬಳು ಯುವತಿ ಹಲ್ಲೆಗೊಳಗಾದಾಗ ಅವಳಿಗೆ ಸಪೋರ್ಟ್ ಮಾಡಿದ್ದು ಯುವ ಶಕ್ತಿ ಅನ್ನೋದು ಮರ್ತುಬಿಟ್ಟಿದ್ದಾರೆ. ಮತ್ತು ಅಣ್ಣಾ ಹಜಾರೆ ಅವರು ಭ್ರಷ್ಟಾಚಾರ ತೊಲಗಿಸಲು ಮುಂದಾದಾಗ ಅವ್ರು ಹಿಂದೆ ಬಂದಿದ್ದು ಯಾರು ದೊಡ್ಡ ವ್ಯಕ್ತಿಗಳು ದೊಡ್ಡವ್ರು ಯಾರು ಬರಲಿಲ್ಲ, ಅವತ್ತು ಅವ್ರು ಹಿಂದೆ ಬಂದಿದ್ದೀನೋ ಯುವ ಶಕ್ತಿನೇ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಯುವ ಜನತೆ ದಯವಿಟ್ಟು ಇವಾಗ ಯುವ ಶಕ್ತಿಗೆ ಬೆಂಬಲ ಕೊಟ್ಟು ಅವ್ರನ್ನ ಮುಂದೆ ತರಬೇಕು ಅಂತ ನಾನು ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಸೊ ಬೆಂಬಲದ ಅವಶ್ಯಕತೆ ಯುವ ಜನತೆಯಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಈಗಿರುವಂತಹ ಯುವ ಜನತೆಯಲ್ಲಿ ಎಷ್ಟು ಜನ ರಾಜಕಾರಣಕ್ಕೆ ಎಂಟರ್ ಆಗೋದಕ್ಕೆ ರೆಡಿ ಇದ್ದೀರಿ? ಇವಾಗಿನ ಯೂತ್ಸ್ ಮೆಂಟಾಲಿಟಿ ಏನು ಅಂದರೆ, ಇವಾಗ ಯಾರೂ ಕಷ್ಟಪಟ್ಟು ದುಡಿಯೋದಕ್ಕೆ ಅವರು ಹಿಂದೇಟಾಗ್ತಿದ್ದಾರೆ. ಸೊ ಅಕಾರ್ಡಿಂಗ್ ಟು ಸಮ್ ಯೂತ್ಸ್ ಅವ್ರು ಏನು ಹೇಳ್ತಾರೆ ಅಂದರೆ, ನಾವು ಪಾಲಿಟಿಕ್ಸಿಗೆ ಎಂಟ್ರಿ ಆದರೆ ಆರಾಮಾಗಿ ದುಡ್ಡು ಮಾಡಿಕೊಂಡು ಒಳ್ಳೆ ಜೀವನನ ಲಕ್ಸುರಿನ ಅನುಭವಿಸ್ಬೋದು ಅನ್ನೋದು ಕೆಲವ್ರ ಯೂತ್ಸ್ನ ಮೆಂಟಾಲಿಟಿ ಇವಾಗ ಆಗಿದೆ. ಯುವ ಶಕ್ತಿಯಲ್ಲಿ ಆಕ್ರೋಶ ಇದೆ, ಮುಂದೆ ಬರುವಂತಹ ಉತ್ಸಾಹ ಇದೆ, ಆದರೆ ಪ್ರೋತ್ಸಾಹದ ಕೊರತೆ ಕಂಡು ಬರ್ತಾ ಇದೆ. ಹಾಗಾಗಿ ಸರಿಯಾಗಿ ನೀರೆರದಲ್ಲಿ ಪೋಷಿಸಿದಲ್ಲಿ ಯುವ ಶಕ್ತಿ ಏನನ್ನು ಬೇಕಾದರೂ ಸಾಧಿಸಬಹುದು ಅನ್ನೋ ಮಾತು ಈ ಕಾಲೇಜಿನ ವಿದ್ಯಾರ್ಥಿಗಳದು. ಈ ವಿದ್ಯಾರ್ಥಿಗಳೊಂದಿಗೆ ಇನ್ನಷ್ಟು ಮಾತನಾಡೋಣ. ಈ ಯುವ ಶಕ್ತಿಯೊಂದಿಗೆ ಚರ್ಚೆ ಮುಂದುವರಿಯುತ್ತೆ ಒಂದು ಪುಟ್ಟ ಬ್ರೇಕ್ ನಂತರ.